ಅಂಡ್ ಜೆಂಟ್ಲ್ಮ್ಯಾನ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಟಿ20 ಹಬ್ಬಕ್ಕೆ ಭರ್ಜರಿ ಚಾಲನೆ ಸಿಗಲಿದೆ. ಆರ್ಸಿಬಿ ಮತ್ತು ಎಸ್ಆರ್ಎಚ್ ತಂಡಗಳು ಇಂದು ಮುಖಾಮುಖಿ ಆಗಲಿವೆ. ಹಾಗಾದ್ರೆ ಆರ್ಸಿಬಿ ಟಾಪ್ ಆರ್ಡರ್ ಹೇಗಿರುತ್ತೆ? ಯಾರ ಪಾಲಿಗೆ ಇವತ್ತು ಜಯ ಸಿಗುತ್ತೆ? ಬಲಿಷ್ಠ ಬ್ಯಾಟಿಂಗ್ ಹೊಂದಿರುವಂತಹ ಆರ್ಸಿಬಿ ಇವತ್ತು ಮೇಲುಗೈಯನ್ನ ಸಾಧಿಸುತ್ತಾ? ಆರ್ಸಿಬಿ ಲೀಡ್ ತಗೊಳ್ಳುತ್ತಾ ಅನ್ನೋದನ್ನ ಫೋಕಸ್ ಆನ್ IPL ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತ ಹೇಮಂತ್ ಅವರು. ಸರ್ ಹಾಯ್, ಹಾರ್ಟ್ಲಿ ವೆಲ್ಕಮ್. ಹಾಯ್ ಪವಿತ್ರ. ಎಸ್ ಸರ್, ಇನ್ನೇನು ಕ್ಷಣಗಣನೆ ಶುರು ಆಗ್ತಾ ಇದೆ. ಇವತ್ತು 7:15 ಅಂದ್ರೆ ಮ್ಯಾಚ್ ಆರಂಭ ಆಗುತ್ತೆ. ಸೊ ಹೇಗೆ ಸರ್, ಇವತ್ತು ದೇವ್ರಿಗೆ ಬಿಟ್ಕೊಡ್ತಾರಾ ಅಥವಾ ಮೇಲ್ಗೈ ಸಾಧಿಸುತ್ತಾ? ಇಲ್ಲ, RCB 17 ವರ್ಷ ಅದು ದೇವರಿಗೆ ಬಿಟ್ಕೊಡೋದು. ಬಿಟ್ಕೊಟ್ರು ಹೆಂಗ್ ಹೊಡಿತಾರೆ? ಕಳೆದ ವರ್ಷನೂ ಏನೋ ಫಸ್ಟಿಗೆ ಹಿನ್ನಡೆ ಇತ್ತು, ಆಮೇಲೆ ಯಾವ ರೀತಿ ಕಪ್ ಗೆದ್ರು. RCB ತಾಕತ್ತದು. ಅದೇನಂದ್ರೆ ಗೆಲ್ಲೋ ಮ್ಯಾಚು, ಈಜಿಯಾಗಿ ಗೆಲ್ಲೋ ಮ್ಯಾಚ್ ಅನ್ನ ದೇವ್ರಿಗೆ ಕೊಟ್ಬಿಡ್ತಾರೆ. ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್ ಅನ್ನೋಂಥದ್ನ ಹೊಡೆದು ಗೆದ್ಬಿಡ್ತಾರೆ, ಈಜಿಯಾಗಿ ಗೆದ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೆಂಗೆ ಗೆದ್ರು ಕೂಡ ಲಾಸ್ಟ್ ಮೂಮೆಂಟ್ ವರ್ಗು ತುದಿಗಾಲ್ ಮೇಲೆ ನಿಲ್ಸಿ ಅಭಿಮಾನಿಗಳನ್ನ ಏನಿದು ಎಷ್ಟೋ ಜನರ ಹಾರ್ಟ್ ಬೀಟ್ ಬಡ್ಕೊಳ್ತಾ ಇರುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಇದೆಲ್ಲ ಬಾಯಿಗೆ ಬಂದಿರುತ್ತೆ, ಅವಾಗ್ಲೇನೆ ಅವ್ರು ಗೆಲ್ಲೋದು. ಓಕೆ, ಆರ್ಸಿಬಿಗೆ ತುಂಬಾ ದೊಡ್ಡ ಅಭಿಮಾನಿ ಬಳಗ ಇದೆ, ಅದ್ರಲ್ಲೇನು ಒಂದೆರಡು ಮಾತೇ ಇದೆ ಸರ್. ಈ ಒಂದು ಆಟ ಅಂದ್ರೆ ಹೆಂಗೆ ಈ ಸತಿ ಯಾವ ರೀತಿ ಟರ್ನ್ ಆಗುತ್ತೆ, ವಿನ್ ಆಗೋ? ನೋಡಿ ಪವಿತ್ರ, RCB ಅಂದ್ರೇನೆ ಹಂಗೆ. RCB ಟೀಮ್ ಮಾತ್ರ ಸಖತ್ ಬ್ಯಾಲೆನ್ಸಿಂಗ್ ಆಗಿದೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ, ಒಳ್ಳೊಳ್ಳೆ ಆಲ್ರೌಂಡರ್ಸ್ ಇದಾರೆ, ಬ್ಯಾಟ್ಸ್ಮನ್ ಇದಾರೆ, ಬೌಲರ್ಗಳಿದ್ದಾರೆ, ಯಾವ ರೀತಿ ಫೀಲ್ಡಿಂಗ್ ಇದೆ. RCBನೇ ಸಾಟಿ ಅನ್ನೋ ತರ ಕಳೆದ ಒಂದು ವರ್ಷದಿಂದ RCB ಟೀಮ್ ಅನ್ನು ಕಟ್ಟಿರೋದಿದೆಯಲ್ಲ, ಎಸ್ಪೆಷಲಿ ಮೆಂಟರ್ ದಿನೇಶ್ ಕಾರ್ತಿಕ್, ಇದ್ರ ಬಗ್ಗೆ ತುಂಬಾ ಪ್ಲಾನ್ ಮಾಡಿ ಒಳ್ಳೊಳ್ಳೆ ಆಟಗಾರನ್ನ ಹಾಕೊಂಡಿದ್ದಾರೆ. ಓಪನಿಂಗ್ ನಮ್ದು ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಪ್ಲೇಯಿಂಗ್ 11 ಬಗ್ಗೆ ಅನ್ನೋದಕ್ಕೆ ಇದ್ ಮಾಡೋದಾದ್ರೆ, ಟಾಪ್ ಆರ್ಡರ್ ಬಗ್ಗೆ ಅದೇ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ, ಓಪನಿಂಗ್ ನೋಡಿ ನಮ್ದು ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್. ಫಿಲ್ ಸಾಲ್ಟ್ ಮತ್ತೆ ಸಾಲ್ಟ್ ಬಗ್ಗೆ ಸರ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಒಳ್ಳೆ ಬ್ಯಾಟ್ಸ್ ಅಂದ್ರೆ ಬ್ಯಾಟಿಂಗ್. ಕಳೆದ ಬಾರಿ ಏನಾಯ್ತಂದ್ರೆ ಯಾರ ಮೇಲೇನು ಟೀಮ್ ಡಿಪೆಂಡ್ ಆಗ್ಲಿಲ್ಲ, ಒಬ್ರಿಲ್ಲ ಒಬ್ರು ಆಡಿದ್ರು. ವಿರಾಟ್ ಕೊಹ್ಲಿ ಆಡಿದ್ರು, ಸಾಲ್ಟ್ ಆಡಿದ್ರು. ಒಂದೊಂದು ಮ್ಯಾಚ್ ನ ಅವ್ರು ಯಾರು ಶಫರ್ಡ್, ರೊಮಾನಿಯಾ ಶಫರ್ಡ್ ಅವ್ರು ಗೆಲ್ಸ್ಕೊಟ್ರು. ಕೃಣಾಲ್ ಪಾಂಡ್ಯ 2-3 ಮ್ಯಾಚ್ ಗಳನ್ನು ಗೆಲ್ಸ್ಕೊಟ್ರು. ಅದಾದ್ಮೇಲೆ ಟೀಮ್ ಡೇವಿಡ್ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಜಿತೇಶ್ ಶರ್ಮಾ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್. ಸೊ RCB ಟೀಮ್ ಅಂದ್ರೆ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಒಬ್ರಿಲ್ಲ ಒಬ್ರು ಆಡ್ತಾರೆ, ಒಬ್ರಿಲ್ಲ ಒಬ್ರು ಹೊಡಿತಾರೆ. ಯಾರೇ ಇರ್ಲಿ ಎದುರಾಳಿ ಬೌಲರ್, ಏನ್ ಫೇಸ್ ಇರ್ಲಿ, ಬೌನ್ಸರ್ ಇರ್ಲಿ, ಸ್ಪಿನ್ ಇರ್ಲಿ, ಯಾರ್ಕರ್ ಇರ್ಲಿ, ಯಾವುದೇ ಬಂದ್ರು ಕೂಡ 6 ಹೊಡೆಯಂತ ಕೆಪಾಸಿಟಿ RCB ಬ್ಯಾಟ್ಸ್ಮನ್ ಗಳಿಗೆ ಇದೆ. ಓಕೆ, ಅಂದ್ರೆ ಬ್ಯಾಟಿಂಗ್ ಅಲ್ಲಿ RCB ಅಂದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಸತಿ ಅದೇ ಗೆಲುವಿಗೆ ಒಂದು ಕಾರಣ ಆಗ್ಬೋದು. ಕ್ರಿಕೆಟ್ ಅಂದ್ರೆ ಸಂಘಟಿತ ಆಟ ಪವಿತ್ರ. ಬ್ಯಾಟಿಂಗ್ ಚೆನ್ನಾಗಿ ಮಾಡ್ಬೇಕು, ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ಬೇಕು. ಪ್ರತಿಯೊಂದು ಸಂಘಟಿತ ಆಟ, ನಿಗದಿತ ಟೈಮ್ ನಲ್ಲಿ ಮುಗಿಸ್ಬೇಕು ಮ್ಯಾಚ್ ನ. ಓಕೆ, ಹಾಗಾಗಿ ಕ್ರಿಕೆಟ್ ಅನ್ನೋದು ಒಂದು ಸಂಘಟಿತ ಆಟ. ಇಲ್ಲಿ ಯಾವುದೇ ಒಂದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗೆಲುವಿನಿಂದ ದೂರ ಉಳಿಬಹುದು. ಈ ಹ್ಯಾಜಲ್ವುಡ್ ಈ ಬಾರಿ ಅಂದ್ರೆ ಒಂದ್ 2 ಆಟಕ್ಕೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅವ್ರು ಹೆಜಲ್ವುಡ್ಗೆ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಜಲ್ವುಡ್ಗೆ ಇಲ್ಲ ಅಂದ್ರೂ ಕೂಡ ನಮ್ಗೆ ಒಳ್ಳೊಳ್ಳೆ ಬೌಲರ್ಸ್ ಇದ್ದಾರೆ. ಜೇಕಬ್ ಡಫಿ ಅವ್ರು ಯಾರು, ಕಿವಿಸ್, ನ್ಯೂಜಿಲೆಂಡ್ ನ ಬೌಲರ್, ಅವರು ಒಳ್ಳೆ ಬೌಲರ್, ಒಳ್ಳೆ ಸ್ವಿಂಗ್ ಗಳನ್ನ ಹಾಕ್ತಾರೆ, ಇನ್ ಸ್ವಿಂಗ್ ಗಳನ್ನ ಹಾಕ್ತಾರೆ, ಒಳ್ಳೆ ಪೇಸ್ ಇದೆ, ಒಳ್ಳೆ ಬೌನ್ಸರ್ ಗಳನ್ನ ಹಾಕ್ತಾರೆ, ಯಾರ್ಕರ್ ಗಳನ್ನ ಹಾಕ್ತಾರೆ. ಹಾಗಾಗಿ ಹೇಜಲ್ವುಡ್ ಇಲ್ಲ ಅನ್ನೋ ಕೊರತೆನ ಅವರು ನೀಗಿಸ್ತಾರೆ ಅಂತ ಅನ್ಕೋಬಹುದು. ಜೇಕಬ್ ಡಫಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದವರಂತ ಇಂಡಿಯನ್ ಬೌಲರ್ ಯಾರು, ಭುವನೇಶ್ವರ್ ಕುಮಾರ್, ಭುವಿ, ಅವರ ಇನ್ ಸ್ವಿಂಗ್ ಬಾಲ್ಗಳು, ಔಟ್ ಸ್ವಿಂಗ್ ಬಾಲ್ಗಳು ಅದನ್ನ ಆಡಕ್ಕೆ ಆಗಲ್ಲ ಅಂತ ಆ ತರದ ಸ್ವಿಂಗರ್ ಯಾರು, ಭುವಿ ಅವರಿದ್ದಾರೆ. ಅದಾದ್ಮೇಲೆ ಸುಯೇಶ್ ಶರ್ಮಾ, ಸ್ಪಿನ್ನರ್. ಓಕೆ, ಅವರು ಯಾವ ತರದ ಮ್ಯಾಚ್ ಗಳನ್ನು ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮ್ಯಾಚ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೆಪಾಸಿಟಿ ಇರುವಂತ ಸ್ಪಿನ್ನರ್ ಸುಯೇಶ್ ಶರ್ಮಾ. ಅದಾದ್ಮೇಲೆ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ. ಓಕೆ, ಅವರು ಬ್ಯಾಟಿಂಗು, ಬೌಲಿಂಗು. ಅದಾದ್ಮೇಲೆ ರಜತ್ ಪಾಟಿದಾರ್ ಕೂಡ ಸ್ಪಿನ್ ಮಾಡ್ಬೋದು ಅನ್ನೋ ತರದ ಮಾತುಗಳು. ಹಾಗಾಗಿ ಒಳ್ಳೆ ಆಲ್ರೌಂಡರ್ ಇದ್ದಾರೆ. ರೊಮಾರಿಯೋ ಶಫರ್ಡ್ ಮೀಡಿಯಂ ಫೇಸ್ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ಸಮತೋಲನ ತಂಡ RCB ಅಂತ ಹೇಳ್ಬೋದು. ಅಂದ್ರೆ ಓವರ್ ಆಲ್ ಈಗ ಒಬ್ರು ಮೇಲೆನೆ ಡಿಪೆಂಡ್ ಆಗೋನಂತದ್ದೇನು ಇಲ್ಲ. ಸೊ ಎಲ್ರು ಕೂಡ ಆಡ್ತಾರೆ ಖಂಡಿತವಾಗ್ಲು ಸರ್. ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಇದು ತವರು ಮನೆ ಇದ್ದಂಗೆ ಅಂದ್ರೆ RCB ಅವ್ರಿಗೆ ಇದು ಯಾವ ರೀತಿ? ಈಗ ಮೊನ್ನೆ ಯುಗಾದಿ ಮುಗಿತಲ್ಲ, ಈ ತವರು ಮನೆಯಲ್ಲಿ ಇವರಿಗೆ ಬೇವು ಬೆಲ್ಲ ಎರಡು ಕರೆಕ್ಟ್ ಆಗಿ ಸಿಗುತ್ತೆ. RCB ಹೊರಗಡೆ ಹೋದಾಗ ಈಜಿಯಾಗಿ ಗೆದ್ಕೊಂಡ್ ಬರ್ತಾರೆ, ಬೆಂಗಳೂರಿಗೆ ಬಂದ್ಮೇಲೆ ಸೋತ್ ಬಿಡ್ತಾರೆ. ಇಲ್ಲಿ ಅಭಿಮಾನಿಗಳಿಗೆ ಅದ್ ನಿರೀಕ್ಷೆ ಅಥವಾ ಖುಷಿ ಆಗುತ್ತೋ ಅಥವಾ ಇಲ್ಲಿ ನಿರಾಸೆ ಉಂಟಾಗುತ್ತೋ ಅದು ಸೆಕೆಂಡ್ರಿ. ಬಟ್ ಹೊರಗಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ RCBದು. ಬಟ್ ಬೆಂಗಳೂರು ಮ್ಯಾಚ್ಗಳು ಅಂತ ಬಂದಾಗ ಯಾಕೋ ಒಂದು ಪ್ರೆಜರ್ ಏನೋ ಅಥವಾ ಈ RCB ಅಂದ್ರೆ ಅಭಿಮಾನಿಗಳ ಚೀರ್ಸ್ ಇಂದನೇ ಎಲ್ಲಾದ್ರೂ RCB ಚೇರ್ಸ್ ಇದೆಯಲ್ಲ, ವರ್ಲ್ಡ್ ಅಲ್ಲಿ ಯಾವುದೇ ಟೂರ್ನಮೆಂಟ್ ಅಲ್ಲಿ ಫುಟ್ಬಾಲ್ ಒಂದು ಬಿಟ್ಟು, ಬ್ರೆಜಿಲ್ ಫುಟ್ಬಾಲ್ ಬಿಟ್ಟು RCB ಚೇರ್ಸ್ ಇದೆಯಲ್ಲ, DB ಚೆಕ್ ಮಾಡ್ತಾರಲ್ಲ, ಆ ಒಂದು ಘೋಷಣೆ ಕೂಗ್ತಾವಲ್ಲ, RCB ದೇ ನಂಬರ್ 1 ಕ್ರಿಕೆಟ್ ಅಲ್ಲಿ.
ಓಕೆ RCB ಮ್ಯಾಚ್ ಇದ್ದಾಗ ಬೆಂಗಳೂರಿನಲ್ಲಿ RCB ಅಂತ ಸೌಂಡ್ ಬರುತ್ತಲ್ಲ, ಕ್ರಿಕೆಟ್ ಅಲ್ಲಿ ನಂಬರ್ 1 ಹೈಯೆಸ್ಟ್ ಚಿಯರ್ ಸೌಂಡ್ ಅದೇ. ಓ ಸೂಪರ್ ಸರ್. ಎಸ್ ಎಸ್ ಸರ್. ಮತ್ತೆ ಸರ್ ಈ ಒಂದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜನರಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಈಗ 7:15 ಮ್ಯಾಚ್ ಶುರುವಾಗುತ್ತೆ ಅಂದ್ರೆ 7 ಗಂಟೆಯಿಂದನೇ ಅಂದ್ರೆ ಟಾಸ್ಕ್ ಹಾಕ್ತಾರೆ, ಅದ್ರಲ್ಲಿ ಯಾರು ವಿನ್ ಆಗ್ಬೋದು. ಈಗ ಒಂದ್ ವೇಳೆ ಟಾಸ್ಕ್ ವಿನ್ ಆದ್ರೆ RCB ಯಾವ್ ತಗೊಂಡ್ರೆ ಒಳ್ಳೇದು? ಬ್ಯಾಟಿಂಗ್ ತಗೊಳ್ತಾರೆ ಅನ್ಸುತ್ತೆ ಯಾವಾಗ್ಲೂ. RCB ಬೆಂಗಳೂರಲ್ಲಿ ಟಾಸ್ ಗೆದ್ದಾಗ ಬ್ಯಾಟಿಂಗ್ ತಗೊಳ್ಳೋದು. ಅದಾದ್ಮೇಲೆ ಈ ಒಂದೊಂದ್ಸರಿ ಹೆಂಗಾಗುತ್ತೆ, ಬ್ಯಾಟಿಂಗ್ ತಗೊಂಡಾಗ ಗೆದ್ರು ಅಂತ ಫೀಲ್ಡಿಂಗ್ ತಗೊಂಡ್ರೆ ಅದನ್ನ ಸೋಲೋದು, ಈ ತರದ್ದು. ಅಂದ್ರೆ ಆ ಮ್ಯಾಚು, ಆ ಹವಾಮಾನ, ಆಮೇಲೆ ಆ ಪಿಚ್ ಹೆಂಗಿದೆ, ಅದಾದ್ಮೇಲೆ ಅಪೋಸಿಷನ್ ಯಾರು, ಅವ್ರದ್ದು ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ, ಅದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಟೀಮ್ ಲೆವೆನ್ ಮೇಲೂ ಡಿಪೆಂಡ್ ಆಗುತ್ತೆ. ಹಂಗಾಗಿ ಅದ್ ಇವಾಗ್ಲೇ ಅವ್ರು ನಿರ್ಧಾರ ಮಾಡೋದು ಅಂತಲ್ಲ, ಟಾಸ್ ಸಮಯದಲ್ಲಿ ಕೋಚ್, ಮ್ಯಾನೇಜ್ಮೆಂಟ್ ಜೊತೆ ಕ್ಯಾಪ್ಟನ್ ಕೂತು, ಆಮೇಲೆ ವಿರಾಟ್ ಕೊಹ್ಲಿ ಅವರು ಇದಾರೆ, ಕೂತ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ ಅಂತ ಅನ್ಸುತ್ತೆ ಪವಿತ್ರ. ಈ SRH ನ ಬಲಾಬಲ ಹೆಂಗಿದೆ ಸರ್? ಅವ್ರು ಹೇಗೆ? ಅವರು ಹಂಗೆ, ಅವ್ರು ಸೇರಿಗೆ ಸವಾ ಸೇರೋ ಅನ್ನೋ ತರ ಇದಾರೆ. ಒಬ್ಬೊಬ್ಬ ಒಂದ್ ಹೆಸರುಗಳನ್ನು ಕೇಳ್ಬಿಟ್ರೆ ಯಾವ ತರ ಅವರು ಬ್ಯಾಟ್ಸ್ಮನ್ ಗಳು ಅಂದ್ರೆ ಹಿಟ್ಟರ್ಗಳು. ಇಶಾನ್ ಕಿಶನ್ ಈ ಸರಿ ಕ್ಯಾಪ್ಟನ್. ಓಕೆ, ಇಶಾನ್ ಕಿಶನ್, ಅದಾದ್ಮೇಲೆ ಅಭಿಷೇಕ್ ಶರ್ಮಾ, ಅದಾದ್ಮೇಲೆ ಟ್ರಾವಿಸ್ ಹೆಡ್, ಇವರ ಒಬ್ರಿಗಿಂತ ಒಬ್ರು ಅತಿರಥ ಮಹಾರಥರು. ಓಕೆ, ಇದ್ರಲ್ಲಿ ಒಬ್ರನ್ನ ಕಚ್ಕೊಂಡ್ರು ಸಾಕು, 4-6 ಕೊರತೆನೇ ಇಲ್ಲ. ಆ ತರದ ಒಂದ್ ರೀತಿ ಧೂಳಿಪಟ, ಯಾವುದೇ ಬೌಲಿಂಗ್ ಆದ್ರೂ ಧೂಳಿಪಟ ಮಾಡುವಂತ ಶಕ್ತಿ SRH ಗಿದೆ. ಸರ್ ಕೊನೆಯದಾಗಿ ಈ ಸತಿ ವಿರಾಟ್ ಕೊಹ್ಲಿ ಏನಾದ್ರೂ ಗೇಮ್ ಚೇಂಜರ್ ಆಗ್ಬಹುದು? ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಗೇಮ್ ಚೇಂಜರ್ ಅವರು ಒಂದ್ ವೇಳೆ ಬ್ಯಾಟಿಂಗ್ ಅಲ್ಲಿ ಏನಾದ್ರೂ ಅಷ್ಟು ಪರ್ಫಾರ್ಮೆನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ಆ ಟೀಮ್ಗೆ ಒಂದು ಇನ್ಸ್ಪಿರೇಷನ್ ಇರುತ್ತಲ್ಲ, ವಿರಾಟ್ ಕೊಹ್ಲಿ ನಮ್ಮ ತಂಡದಲ್ಲಿ ಇದಾರೆ ಅಂದ್ರೆ ಒಂಥರ ಇನ್ಸ್ಪಿರೇಷನ್. ಅದು ಅದೇ ಮ್ಯಾಚ್ ವಿನ್ನಿಂಗ್ ವಿಷಯ. ವಿರಾಟ್ ಕೊಹ್ಲಿ ಜೊತೆ ಆಡೋದಂದ್ರೇನೆ, ವಿರಾಟ್ ಕೊಹ್ಲಿ ನೋಡೋದಂದ್ರೇನೆ ಒಂಥರ, ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಇದಾರೆ ಅಂದ್ರೇನೆ ಒಂಥರ ಸೆನ್ಸೇಷನ್ ಅದು ವಿರಾಟ್ ಕೊಹ್ಲಿ ಅನ್ನೋದು. ಹಂಗಾಗಿ ವಿರಾಟ್ ಕೊಹ್ಲಿ ಯಾವತ್ತೂ ಪ್ಲಸ್ ಪಾಯಿಂಟ್. ವಿರಾಟ್ ಕೊಹ್ಲಿ ಯಾವತ್ತಿಗೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್. ಓಕೆ ಸರ್. ಎಸ್, ಅಂದ್ರೆ ವಿರಾಟ್ ಕೊಹ್ಲಿ ನೋಡಕ್ಕೆ ಜನ ಬರ್ತಾರೆ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಅನ್ನೋಂತ ಮಾತು. ಅದು ಬೆಂಗಳೂರು ಮಾತ್ರ ಅಲ್ಲ ಪವಿತ್ರ, ಪ್ರಪಂಚದ ಯಾವುದೇ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಹೋದ್ರು ಅಲ್ಲಿ ವಿರಾಟ್ ಕೊಹ್ಲಿ ಅನ್ನೋ ಸೌಂಡ್ ಕೇಳ್ತಾನೆ ಇರುತ್ತೆ. ಓಕೆ, ನಮ್ಮ RCB ಗೆ ವಿರಾಟ್ ಕೊಹ್ಲಿ ಒಂದು ಹೆಮ್ಮೆ ಅಂತಾನೆ. RCB ಗೆ ಅಂದ್ರೆ ನಮ್ಮ ಅಭಿಮಾನಿಗಳಿಗೆ RCB ಒಂದ್ ಕಣ್ಣು ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೊಂದ್ ಕಣ್ಣು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಆನ್ IPL ನ ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.